ಸರ್ ಇದೆ ಚೂರು ಸರ್ ಬೊಕ್ಕೆ ಬೊಕ್ಕೆ ಬೇಡ ಬಿಡಪ್ಪ ಇರಿ ಇರ್ಲಿ ಬಿಡಿ ಸರ್ ಒಂದು ನಿಮಿಷ ನಮ್ಮ ಅಪಾರ್ಟ್ಮೆಂಟಲ್ಲಿ ಈ ಕಡೆ ಸರ್ ಕರೆಕ್ಟಾ ವಿಶೇಷವಾಗಿ ಸಣ್ಣ ಡಿಪಾಸಿಟರ್ಸ್ಗೆ ದ ಸ್ಮಾಲ್ ಡಿಪಾಸಿಟರ್ಸ್ ಒಂದು ರೀತಿಯಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಆಗಿದೆ. ಡಿಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ನು ಇನ್ಶೂರೆನ್ಸ್ ಡಿಪಾಸಿಟ್ಗಳ ಮೇಲೆ ಬ್ಯಾಂಕು ಇನ್ಶೂರೆನ್ಸ್ ಮಾಡಿದ್ರೂ ಸಹಿತ ಯಾವುದಾದರೂ ಬ್ಯಾಂಕು ಅದರಲ್ಲಿ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ಗಳು ಸೇರಿದಂತೆ ಪ್ರೈವೇಟ್ ಬ್ಯಾಂಕ್ಗಳು ಸೇರಿದಂತೆ PSU ಬ್ಯಾಂಕ್ಗಳು ಸೇರಿದಂತೆ ಎಲ್ಲವೂ ಕವರ್ ಆಗ್ತವೆ. ಅವರು ಇನ್ಶೂರೆನ್ಸ್ ಮಾಡಿದರೂ ಏನಾದರೂ ಬ್ಯಾಂಕನ್ನು ತಮ್ಮಲ್ಲಿರುವಂಥ ಅಕೌಂಟ್ ಹೋಲ್ಡರ್ಸ್ಗೆ ಡಿಪಾಸಿಟರ್ಸ್ಗೆ ಅದು ಕರೆಂಟ್ ಅಕೌಂಟ್ ಇರ್ಬೋದು ಅಥವಾ ಸೇವಿಂಗ್ಸ್ ಅಕೌಂಟ್ ಇರ್ಬೋದು, ಯಾವುದೇ ಅಕೌಂಟ್ನಲ್ಲಿ ಅವರು ಇಟ್ಟಿರುವಂಥ ದುಡ್ಡನ್ನು ವಾಪಸ್ ಕೊಡಲಿಕ್ಕೆ ರಿಪೇಮೆಂಟ್ ಮಾಡಲಿಕ್ಕೆ ಅಸಮರ್ಥರಾದಂಥ ಸಂದರ್ಭದಲ್ಲಿ ಭಾಳಷ್ಟು ಸಣ್ಣ ಡಿಪಾಸಿಟರ್ಸು ಅತಿಯಾದಂಥ ಒಂದು ತೊಂದರೆಗೊಳಗಾಗ್ತಾಯಿದ್ರು, ಕಷ್ಟಪಡ್ತಾಯಿದ್ರು, ಬ್ಯಾಂಕಿನ ಮುಂದೆ ಹೋಗಿ ಕ್ಯೂ ಹಚ್ತಾಯಿದ್ರು. ಮತ್ತು ಇನ್ಸ್ಪೈಟ್ ಆಫ್ ಹ್ಯಾವಿಂಗ್ ಇನ್ಶೂರೆನ್ಸ್ RBIದಿಂದ ಒಂದು ರಿಸ್ಟ್ರಿಕ್ಷನ್ ಬರ್ತಾಯಿತ್ತು. ಈಗ ರಿಪೇಮೆಂಟ್ ಮಾಡಬಾರ್ದು, ಡಿಪಾಸಿಟ್ ಕೊಡಬಾರ್ದು, ಇತ್ಯಾದಿ ಇತ್ಯಾದಿ ಎಲ್ಲ. ದ್ಯಾಟ್ ವಾಸ್ ದಿ ಮೇಜರ್ ಕ್ರಕ್ಸ್ ಆಫ್ ದಿ ಪ್ರಾಬ್ಲಮ್. ಅದರಿಂದ ವಿಶೇಷವಾಗಿ ಸ್ಮಾಲ್ ಡಿಪಾಸಿಟರ್ಸು ಭಾಳಷ್ಟು ಸಮಸ್ಯೆಗೆ ಒಳಗಾಗ್ತಾಯಿದ್ರು. ಇದನ್ನು ಗಮನಿಸಿದಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳು 2020ರ ಬಜೆಟ್ ಸ್ಪೀಚ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಇದನ್ನು 1 ಲಕ್ಷ ಇದ್ದಿದ್ದು 5 ಲಕ್ಷ ಅನೌನ್ಸ್ಮೆಂಟ್ ಮಾಡಿ ಕೆಲವರು ಜಾಸ್ತಿ ಇಟ್ಟಿರ್ಬೋದು, ಆದರೆ 98.1%, 98.1% depositors in the entire country, it is covered by this scheme. ಅಂದರೆ 5 ಲಕ್ಷ ಮತ್ತು 5 ಲಕ್ಷಕ್ಕಿಂತ ಕಮ್ಮಿ ಇಟ್ಟಿರುವಂಥವ್ರ ಡಿಪಾಸಿಟರ್ ಸಂಖ್ಯೆನ ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಇಟ್ಟಿದೆ. ಹಾಗಾಗಿ ಸರ್ಕಾರದ ದೃಷ್ಟಿಕೋನ ಮತ್ತು ಸರ್ಕಾರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದರೆ, ಹೆಚ್ಚು ಜನರಿಗೆ ಈ ಥರದ ಸಮಸ್ಯೆ ಬಂದಾಗ ಹೆಚ್ಚು ಜನರಿಗೆ ತೊಂದರೆ ಆಗಬಾರ್ದು. ದೊಡ್ಡ ಅಮೌಂಟ್ ಇಟ್ಟವ್ರಿಗೆ 5 ಲಕ್ಷಕ್ಕಿಂತ ಜಾಸ್ತಿ ಇಟ್ಟವ್ರಿಗೆ ಕವರ್ ಆಗಿಲ್ಲ ಅಂತಂದರೆ ಅವ್ರಿಗೆ 5 ಲಕ್ಷ ರೂಪಾಯಿವರೆಗೆ ಕವರ್ ಆಗುತ್ತೆ. ಬಟ್ 5 ಲಕ್ಷದವರೆಗೆ ಡಿಪಾಸಿಟ್ ಇಡೋರ ಸಂಖ್ಯೆನೇ ನಾನು ಹೇಳಿದಂಗೆ ಸುಮಾರು 98% ಈಗ ದೇಶದಲ್ಲಿ ಇದೆ. ಮತ್ತು ಇದರಿಂದ ಒಟ್ಟಾರೆ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಇನ್ನೂ ಹೆಚ್ಚು ವಿಶ್ವಾಸ ಬರುವ ರೀತಿಯಲ್ಲಿ ಆಗೋದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಅಕಸ್ಮಾತ್ 2 ಬ್ಯಾಂಕಿನಲ್ಲಿ ನೀವು 5 ಲಕ್ಷ ರೂಪಾಯಿ ಇಟ್ಟಿದ್ರಿ, 3 ಬ್ಯಾಂಕ್ನಲ್ಲಿ 5 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಿದ್ರಿ ಅಂತಂದ್ರೆ ಅವರಿಗೆ ಕೂಡ
ಒಂದೇ ಬ್ಯಾಂಕ್ನಲ್ಲಿ 2 ಅಕೌಂಟ್ ಒಬ್ಬನ ಹೆಸರಲ್ಲಿ ಇದ್ದರೆ ಕೊಡಲ್ಲ. ಆದರೆ ಬೇರೆ ಬೇರೆ ಬ್ಯಾಂಕಿನಲ್ಲಿ ಅಕೌಂಟ್ಗಳಿದ್ದರೆ, ಮಲ್ಟಿಪಲ್ ಬ್ಯಾಂಕ್ಸ್, ಇಫ್ ಯು ಹ್ಯಾವ್ ಅಕೌಂಟ್ಸ್ ಇನ್ ಮಲ್ಟಿಪಲ್ ಬ್ಯಾಂಕ್ಸ್ ಟು ದಿ ಎಕ್ಸ್ಟೆಂಟ್ ಆಫ್ 5 lakhs, your deposit is secured. Today we are organizing here a meeting where the beneficiaries of Guru Raghavendra Cooperative Banks, which had collapsed from June 2000. Now they, as per the deposit insurance credit schemes, guarantee schemes, all the depositors have been compensated the loss up to 5 lakhs maximum. So we have called here the 100 beneficiaries minimum, and wherein our Prime Minister will be make a web telecast and addressing all the participants. All the bankers friend in Bangalore center, we are here, and beneficiaries are here, and some beneficiaries are also have gone to Delhi to take the check from the Honorable Prime Minister of India. Because the government of India is giving focus to the compensating the loss, because depositors have lost their hard-earned money. So that is a great relief to all the depositors. And those funds have come to all our banks, and we, Canara Bank, here as the coordinator, we are organizing this program. ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಯವರು ಡೆಲ್ಲಿಯಿಂದ ಈ ನಮ್ಮ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕಲ್ಲಿ ಏನು ಡಿಪಾಸಿಟರ್ಸ್ ಇದ್ದು ಅವ್ರದ್ದು ಏನು ಲಾಸ್ ಆಗಿದೆ ಅದನ್ನೆಲ್ಲರಿಗೂ ಅಲ್ಲಿಂದ ಸೆಂಟ್ರಲ್ ಗೌರ್ಮೆಂಟಿಂದ 5 lakhs, ಮ್ಯಾಕ್ಸಿಮಮ್ 5 lakhs ಅದನ್ನು ಎಲ್ಲ ಬೆನಿಫಿಷರಿಗೂ ಇವತ್ತು ಕೊಡ್ತಾ ಇದ್ದಾರೆ. ಆಲ್ರೆಡಿ ಅವ್ರಿಗೆ ಕ್ರೆಡಿಟ್ ಆಗಿಬಿಟ್ಟಿದೆ. ಇವತ್ತು ಅದನ್ನೊಂದು ಎಲ್ಲರಿಗೆ ತಿಳಿಸ್ಲಿಕ್ಕೋಸ್ಕರ ಪ್ರೈಮ್ ಮಿನಿಸ್ಟ್ರು ಡೆಲ್ಲಿಯಿಂದ ಒಂದು ಅವರ ಈ ಬೆನಿಫಿಷರಿ ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ದಾರೆ. ಏನು ಸರ್ ಉದ್ದೇಶ ಮೇನ್? ಅಂದರೆ ಈಗ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಟ್ಟಿರ್ತಾರೆ. ಕೆಲವು ವಿನಾಕಾರಣಗಳಿಂದ ಏನೇನೋ ಕಾರಣಗಳಿಂದಾಗಿ ಅವು ಕೋಆಪರೇಟಿವ್ ಬ್ಯಾಂಕ್ಸು ಕೊಲ್ಯಾಪ್ಸ್ ಆಗ್ತವೆ. ಆಗ ಡಿಪಾಸಿಟ್ರಿಗೆ ರಕ್ಷಣೆ ಇಲ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ವಿಮೆ ಟೈಪ್ ಇದೆ, ಇದು DSCC ಅಂದರೆ ಇದು ಒಂದು ವಿಮೆ ಟೈಪು. ಇದನ್ನು ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಸೆಂಟ್ರಲ್ ಗೌರ್ಮೆಂಟು ಈಗ ಮಾನ್ಯ ಸೆಪ್ಟೆಂಬರ್ನಲ್ಲಿ ಇದನ್ನು ಲಾಗು ಮಾಡಿದೆ. ಅದರ ಅನ್ವಯ ಎಲ್ಲರಿಗೂ ಮೊದಲು 1 ಲಕ್ಷ ಇತ್ತು ಬೆನಿಫಿಟ್ಟು. ಈಗ ಏನೇ ಅವ್ರು ಡಿಪಾಸಿಟ್ ಇದ್ದರೂ ಕೊನೆಗೆ 5 ಲಕ್ಷ ತನಕ ಡಿಪಾಸಿಟ್ ಅವ್ರಿಗೆ ಸಿಗುತ್ತೆ. ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು ವೆಬ್ಕಾಸ್ಟ್ ಮೂಲಕ ಹಿರಿಯ ಬ್ಯಾಂಕ್ ಅಧಿಕಾರಿ ಮತ್ತು ಠೇವಣಿದಾರರ ಜೊತೆಗೆ ನೇರವಾಗಿ ಇದು ಸಂವಾದ ಮಾಡ್ತಾಯಿದ್ದಾರೆ. ಈ ಠೇವಣಿ ವಿಮೆ ಮತ್ತು ಸಾಲ ಖಾತ್ರಿ ನಿಗಮ ಆ್ಯಕ್ಟ್ 2021 ತಿದ್ದುಪಡಿ ಆ್ಯಕ್ಟ್ ಅನ್ವಯ ಮುಂಚೆ 1 ಲಕ್ಷ ರೂಪಾಯಿ ಇತ್ತು, ಅದನ್ನು 5 ಲಕ್ಷ ರೂಪಾಯಿಗೆ ಹೆಚ್ಚಿಸಿ ತಿದ್ದುಪಡಿ ಮಾಡಲಾಗಿದೆ. ಬೆನಿಫಿಟ್ ಯಾರಿಗಿದೆಯಲ್ಲ ಅವ್ರ ಜೊತೆಯೂ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಸಂವಾದ ನಡೆಸಲಿದ್ದಾರೆ. ನಾನು ಪಾರ್ಲಿಮೆಂಟ್ನಲ್ಲಿ ಹೋಗಿ ಅವರ ಕಚೇರಿಯಲ್ಲಿ ಈ ವಿಷಯ ತಿಳಿಸಿದಾಗ ಅವ್ರಿಗೆ ಆಗಲೇ ಈ ವಿಷಯದ ಬಗ್ಗೆ ಅರಿವಿತ್ತು. ಇದಕ್ಕೇನಾದರೂ ಮಾಡಬೇಕು, ವಿಶೇಷವಾಗಿ ಇದನ್ನು ನಾವು ಪರಿಹಾರ ತರಲೇಬೇಕು ಅಂತ ಹೇಳಿ ನನ್ನನ್ನು ನಿರ್ಮಲಾ ಸೀತಾರಾಮನ್ರ ಕಚೇರಿಗೆ ಜೊತೆಗೆ ಕರ್ಕೊಂಡು ಹೋಗಿ ವಿತ್ತ ಸಚಿವರಿಗೆ ಈ ಇಡೀ ಸಮಸ್ಯೆಯ ಗಂಭೀರತೆಯನ್ನ, ಆಳವನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಯಾವಾಗ ನಿಮ್ಮೆಲ್ರಿಗೂ ಗೊತ್ತಿದೆ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟಿಗೆ ಅಮೆಂಡ್ಮೆಂಟ್ ಅನ್ನು ತಂದು ಇಷ್ಟು ವರ್ಷಗಳಲ್ಲಿ ಯಾವ ಕೋಆಪರೇಟಿವ್ ಬ್ಯಾಂಕ್ಗಳು RBIನ ವ್ಯಾಪ್ತಿಗೆ ಸುಪರ್ದಿಗೆ ಇರಲಿಲ್ಲ. ಅದನ್ನ ತೆಗೆದುಕೊಂಡು ಬರುವಂತಹ ಒಂದು ಐತಿಹಾಸಿಕ ಅಮೆಂಡ್ಮೆಂಟ್ ಪಾರ್ಲಿಮೆಂಟ್ನಲ್ಲಿ ಆದಾಗ ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ, ನಿನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಜನಕ್ಕೆ ಸಮಸ್ಯೆ ಇದೆ, ಈ ವಿಚಾರವಾಗಿ ನೀನು ಮಾತನಾಡಬೇಕು ಅಂತ ಹೇಳಿ ಸ್ಪೀಕರ್ರಿಗೆ ವಿಶೇಷವಾಗಿ ಒಂದು ಮನವಿ ಮಾಡಿಸಿ ಒಂದು 20 ನಿಮಿಷ ಅನ್ಇಂಟರಪ್ಟೆಡ್ ಟೈಮ್ ಕೊಡಬೇಕು ಅಂತ ಹೇಳಿ ನನಗೆ ಪಾರ್ಲಿಮೆಂಟ್ನಲ್ಲಿ ಗುರು ರಾಘವೇಂದ್ರ ಇಶ್ಯೂನ ರೇಸ್ ಮಾಡಲಿಕ್ಕೆ, ಮಾತನಾಡಲಿಕ್ಕೆ ಅವಕಾಶ ಆಗಿದ್ದು ಪ್ರಹ್ಲಾದ್ ಜೋಶಿ ಅವರು ನಮಗೆ ಸಹಾಯ ಮಾಡಿಕೊಟ್ಟಿದ್ರಿಂದ ಅವರಿಗೆ ಇವತ್ತು ಸಂತೋಷ ಅಂತಂದ್ರೆ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಈ ಇಡೀ ಒಂದು ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಹಾಯ ಮಾಡಿರುವಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃದಯಾಳದಿಂದ ನಾನು ನಮಸ್ಕಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ.
of India is what Prime Minister had responded to when he said increase the insurance. Then when he said it is now difficult in most of these laws, and ideally most of these laws are applied cost effectively from the date when it is. Launched by the government, sponsored by the government, the single window of affordable housing, even today, but we get what exceeded the directions of the Prime Minister, sometime early 2020, we came up with an alternative investment fund mechanism which can fund these last mile completion for home buyers. I'm happy to window for and these middle-class home buyers are across nearly 333 cities. That the voices of the middle class are heard and the government is responsible. And I thank the Honorable Prime Minister for guidance and for the way in which these projects are formed. Like today. माननीय हमारे बीच में कुछ डिपॉजिटर्स जमा करता उनका विशेष अनुरोध है कि वो मान्य कर्नाटक मान्य प्रधान मैं अनुरोध करना चाहूँगा। इसके बाद मैं अनुरोध करूँगा श्री अर्जुन रामदास, इनका खाता गुरु राघवेंद्र कोऑपरेटिव बैंक कर्नाटक। अब मैं अनुरोध करूंगा श्री नागराज भारती, गुरु राघवेंद्र कोऑपरेटिव बैंक कर्नाटक। अंदर डिपॉजिटर हमारा श्रीमती मैं अनुरोध करूंगा श्री किरण चंद, ये इनकी पत्नी का खाता है मिसेस कोमल किरण चंद सिपानी, ये कपोल कोऑपरेटिव बैंक गुजरात से हैं, इनकी खाता भाई। हम सब बड़े दीवान सुरक्षा कवच के दायरे में आ चुके हैं। यानी एक गुना से अब जाकर देश के फाइनेंशियल सेक्टर का, देश के बैंकिंग सेक्टर का सही मायने में सिर्फ बैंक अकाउंट ही नहीं थी, बल्कि दूर सुदूर तक गांवों का बैंकिंग सेवाएं पहुंचाने की भी। आप देश के करीब हर गांव में 5 किलोमीटर के दायरे में बैंक ब्रांच या बैंकिंग कॉरस्पॉन्डेंट की सुविधा पहुंच चुकी है। ಗೋಪಾಲ್ ಅವರಿಗೆ 5 ಲಕ್ಷ ಹಣ ಅವರಿಗೆ ನೀಡ್ತಾ ಇದ್ದಾರೆ. ಎರಡನೇದಾಗಿ ಸುಧಾಕರ್ ಎಸ್ ಮುರಳೀಧರ್, ಈ ಕಡೆ ತಿರ್ಕೊಳ್ಳಿ ಸರ್, ಈ ಕಡೆ ಮುರಳಿ, ಈ ಕಡೆ ತಿರ್ಕೊಳ್ಳಿ ಮುರಳಿ. ಸೂರ್ಯಸೇನ ಕವರ್ ಮಾಡ್ಬಿಡ್ತಾ ಎರಡು ಮೇಡಮ್ನ ಇಬ್ಬರನ್ನ.
ಸರ್ ಹಿಂದಕ್ಕೆ ಬನ್ನಿ ನೋಡಿ ನೋಡಿ ಈ ಕಡೆ ನೋಡಿ ಮೇಡಮ್, ಇಲ್ಲಿ ನೋಡಿ, ಈ ಕಡೆ ನೋಡಿ, ನೋಡಿ ಈ ಕಡೆ ನೋಡಿ ಜ್ಯೋತಿ ಮೇಡಮ್, ಇಲ್ಲಿ ನೋಡಿ. ಥ್ಯಾಂಕ್ ಯು ಈ ಕಡೆ ಈ ಕಡೆ ನೋಡಿ ಸರ್. ಥ್ಯಾಂಕ್ ಯು. ಸರ್ ಇನ್ನೂ ಹಿಂದೆ ಬರ್ಬೇಕು. ಸರ್ ಒಂದು ನಿಮಿಷ. ಥ್ಯಾಂಕ್ ಯು ಸರ್. ಸರ್ ಈ ಕಡೆ ಸರ್ ಈ ಕಡೆ ಸರ್ ಇಲ್ಲಿ ನೋಡಿ. ಸರ್ ಈ ಕಡೆ ನೋಡಿ ಸರ್. ಸರ್ ಸರ್ ಈ ಕಡೆ ಈ ಕಡೆ ಅಲ್ಲಿ ಒಂದು ಮಹತ್ವಪೂರ್ಣವಾದಂಥ ಐತಿಹಾಸಿಕ ನಿರ್ಣಯವನ್ನು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿದೆ. ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ ಇಟ್ಟವರು, ಬ್ಯಾಂಕ್ಗಳಲ್ಲಿ ಖಾತೆಯನ್ನು ಹೊಂದಿ ಅದರಲ್ಲಿ ಹಣ ಇದ್ದಂಥವರು ಅಕಸ್ಮಾತ್ತಾಗಿ ಆ ಬ್ಯಾಂಕು ಯಾವುದೇ ಕಾರಣದಿಂದ ಆ ಡಿಪಾಸಿಟನ್ನು, ಆ ಹಣವನ್ನು ಮರಳಿ ಕೊಡುವುದರಲ್ಲಿ ವಿಫಲವಾದರೆ, ಅರ್ಥಾತ್ ಬ್ಯಾಂಕ್ ಏನಾದರೂ ದಿವಾಳಿ ಆದರೆ, ಆ ಸಂದರ್ಭದಲ್ಲಿ ಬ್ಯಾಂಕದಲ್ಲಿ ಯಾರು ಡಿಪಾಸಿಟ್ ಇಟ್ಟಿರ್ತಾಯಿದ್ರು ಅತ್ಯಂತ ಹೆಚ್ಚು ತೊಂದರೆಗೊಳಗಾಗ್ತಾ ಇದ್ದಂಥವ್ರು ಅವರು. ದೇ ಆರ್ ದಿ ಬಿಗ್ಗೆಸ್ಟ್ ಸಫರರ್ಸ್. ಅದರ ಪರಿಣಾಮ ಬ್ಯಾಂಕುಗಳ ಮೇಲೂ ಆಗ್ತಾಯಿತ್ತು, ಇತರ ಒಟ್ಟು ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ, ನಾನು ಬ್ಯಾಂಕುಗಳ ಅರ್ಥ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೂ ಆಗ್ತಾಯಿತ್ತು, ಮತ್ತು ಡಿಪಾಸಿಟ್ರಸ್ಸು ಭಾಳ ಕಷ್ಟಪಡ್ತಾಯಿದ್ರು. ಇಲ್ಲಿ ಬಂದವರು ಸಹಿತ ಅನೇಕರು ಈಗ ನನ್ನನ್ನು, ಮೋಹನ್ ಅವ್ರನ್ನ, ತೇಜಸ್ವಿ ಅವ್ರನ್ನ ಭೇಟಿ ಮಾಡಿದರು. ಇದಕ್ಕಿಂತ ಮೊದಲು ಹಲವಾರು ಬಾರಿ ಅವರು ನಮ್ಮನ್ನೆಲ್ಲರನ್ನು ಭೇಟಿ ಮಾಡಿದರು. ಇದರಲ್ಲಿ ಒಂದು ಆಮೂಲಾಗ್ರವಾದಂಥ ಪರಿವರ್ತನೆಯನ್ನು ಪ್ರಧಾನಮಂತ್ರಿಗಳು ತಂದಿದ್ದಾರೆ. ಮೊದಲನೇದಾಗಿ 90 ದಿವಸದಲ್ಲಿ ಅವರ ಕನಿಷ್ಠ ಪಕ್ಷ 5 ಲಕ್ಷವರೆಗಿನ ಡಿಪಾಸಿಟ್ಗಳಲ್ಲಿ ಯಾರು ಡಿಪಾಸಿಟರ್ಸ್ ಇರ್ತಾರೆ ಅವರಿಗೆ ವಾಪಸ್ ಕೊಡಬೇಕು. ಎರಡನೇದು, ಮೊದಲು ಇದು 1 ಲಕ್ಷ ಇತ್ತು, 93ರಿಂದ 1 ಲಕ್ಷ ಇತ್ತು. ಸುಮಾರು 27-28 ವರ್ಷದ ನಂತರ ಅದನ್ನು 5 ಲಕ್ಷ ಮಾಡಿದ್ದಾರೆ. ಇದರ ಜೊತೆಗೆ ಮೊದಲು RBIದಿಂದನೇ ರಿಸ್ಟ್ರಿಕ್ಷನ್ ಇತ್ತು. ಬ್ಯಾಂಕು ದಿವಾಳಿಯತ್ತ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭ ಬಂದಾಗ ಡಿಪಾಸಿಟರ್ಸು, ಅಕೌಂಟ್ ಹೋಲ್ಡರ್ಸು ತಮ್ಮ ದುಡ್ಡನ್ನು ತೆಗೆಯೋದಕ್ಕೆ ರಿಸ್ಟ್ರಿಕ್ಷನ್ ಹಾಕ್ತಾಯಿದ್ರು. ಇತ್ತೀಚೆಗೆ ಅನೇಕ ಬ್ಯಾಂಕ್ಗಳಲ್ಲಿ ನಾವು ನೋಡಿದ್ವಿ. ಈ ಒಂದು ಕಾನೂನಿಗೆ ಬದಲಾವಣೆಯನ್ನು ತಂದು 90 ದಿವಸಗಳಲ್ಲಿ ಕೊಡಬೇಕು, ಮತ್ತು ಇದನ್ನು ರಿಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಇದ್ದ, ಅಂದರೆ ಪೂರ್ವಾನ್ವಯವಾಗಿ ಇದನ್ನು ಅನ್ವಯವಾಗುವಂತೆ ಮಾಡಿ ಇಲ್ಲಿ ಅನೇಕ ಡಿಪಾಸಿಟರ್ಗಳಿಗೆ ಅನುಕೂಲ ಆಗಿದೆ. ಇಲ್ಲಿ ಬೆಂಗಳೂರಿನ ಈ ಒಂದು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಏನಿತ್ತು ಅದರಲ್ಲಿ 69,000 ಅಕೌಂಟ್ಗಳಿತ್ತು, ಡಿಪಾಸಿಟ್ ಇಟ್ಟವರಿದ್ದರು. ಅದರಲ್ಲಿ ಈ ಬ್ಯಾಂಕಿಂಗ್ ಕ್ರೆಡಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಗೆ ಯಾರು ಅಪ್ಲೈ ಮಾಡಿದ್ರು ಅವರ 33,000 ಖಾತೆಗಳಿಗೆ ಇವತ್ತು 5 ಲಕ್ಷ ರೂಪಾಯಿಯನ್ನು ಜಮಾ ಮಾಡಲಾಗಿದೆ. ಇನ್ನು ಮುಂದೆ ಕೂಡ ಯಾವುದೂ ಆಗಬಾರ್ದು ಅಂತ ನಮ್ಮ ಅಪೇಕ್ಷೆ. ಬ್ಯಾಂಕ್ಗಳೆಲ್ಲ ಚೆನ್ನಾಗಿ ನಡೀಬೇಕು. ಅಕಸ್ಮಾತ್ ದುರ್ದೈವದಿಂದ ಆದರೂ ಸಹಿತ ಅವರಿಗೆ 90 ದಿವಸಗಳಲ್ಲಿ ಹಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ವಿಶೇಷವಾಗಿ ಈ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕಿಗೆ ಸಂಬಂಧಿಸಿದಂತೆ ನನ್ನ ಸ್ನೇಹಿತ ಮತ್ತು ಬೆಂಗಳೂರಿನ ಯುವ ಸಂಸತ್ ಸದಸ್ಯ ಇದನ್ನು ಹಲವಾರು ಬಾರಿ ನಮ್ಮ ಸರ್ಕಾರದ ಮುಂದೆ, ಮೋದಿ ಸರ್ಕಾರದ ಮುಂದೆ ಇದನ್ನು ಪ್ರಸ್ತಾಪ ಮಾಡೋ ಸಂಬಂಧವಾಗಿ, ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡೋ ಸಂಬಂಧವಾಗಿ ಮತ್ತು ಸಂಬಂಧಿಸಿದ ಮಂತ್ರಿಗಳ ಮತ್ತು ಸ್ವತಃ ದೇಶದ ಸನ್ಮಾನ್ಯ ವಿತ್ತ ಸಚಿವರ ಗಮನ ಸೆಳೆಯೋದಕ್ಕೆ ಭಾಳ ಪ್ರಯತ್ನ ಮಾಡಿದರು. ಡೆಲಿಗೇಷನ್ ತೊಗೊಂಡು ನಮ್ಮ ಚೇಂಬರಿಗೂ ಹಲವಾರು ಬಾರಿ ಬಂದಿದ್ದರು.
ಈ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಇವತ್ತು ದುಡ್ಡು ಕೊಡಿಸೋದ್ರಲ್ಲಿ ಅವ್ರದ್ದು ಮಹತ್ವದ ಪಾತ್ರ ಇದೆ. ಅವರಿಗೂ ನಾನು ಧನ್ಯವಾದವನ್ನು ಸರಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.